ಹಾಳು ಹರಟೆ ಹೊಡೆಯದೆ, ಆಟ ಪಾಠಗಳಲ್ಲಿ ಕಾಲ ಕಳೆಯದೆ ಆ ಸಂದರ್ಭದಲ್ಲಿ ಇಂತಹ ಜ್ಞಾನಿಗಳ ಜೊತೆಗೆ ಚಿಂತನವನ್ನು ಮಾಡಿ ತೋರಿಸ್ತಾ ಇದ್ದನಂತೆ ಶ್ರೀರಾಮಚಂದ್ರ. ಶೀಲವೃದ್ಧೈ. ನಾಳೆಯೇ ಇದೆ ಏಕಾದಶಿಯ ಉಪವಾಸ. ಎಲ್ಲರೂ ಸಂಕಲ್ಪವನ್ನು ಮಾಡಿ. ಬಹಳಷ್ಟು ಜನ ಮಾಡುವವರೇ ಇದ್ದೀರಿ ಎನ್ನುವ ಪೂರ್ಣ ವಿಶ್ವಾಸ ನನಗಿದೆ. ಈ ಚಪ್ಪಾಳಿ ಯಾರಿಗಾಗಿ ಯಾರು ಹೊಡೆದ್ರು ಅಂತ ಗೊತ್ತಾಗ್ತಾ ಇಲ್ಲ. ಅಂತೂ ನಮ್ಮೂರಲ್ಲಿ ಬಹಳ ಜನ ಇದ್ದಾರೆ ಅಂತ ಸಂತೋಷವಾಗಿ ಹೊಡೆದದ್ದ, ನಾವೇ ಮಾಡ್ತಾ ಇದ್ದೀವಿ ನಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೊಡೆದದ್ದ, ಎರಡನೇದಾದರೆ ಬಹಳ ಸಂತೋಷ ಅಂತ ಅನಿಸ್ತದೆ. ಏಕಾದಶಿಯ ಉಪವಾಸವನ್ನು ಪ್ರತಿಯೊಬ್ಬರೂ ಮಾಡಬೇಕು. ಮಾಡಿದ ಸಕಲ ಪಾಪಗಳಿಗೆ ಪ್ರಾಯಶ್ಚಿತ್ತ, ಸುಲಭವಾದ ಪ್ರಾಯಶ್ಚಿತ್ತ. ಮನುಷ್ಯನಿಗೆ ನಾನಾ ತರಹದ ಕಷ್ಟಗಳಿವೆ. ಕಾರ್ಯಗಳಲ್ಲಿ ಯಶಸ್ಸಿಲ್ಲ, ಹಣದ ಕೊರತೆ ಇದೆ, ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಮಾನಸಿಕವಾದಂತಹ ಸಮಸ್ಯೆ, ಭಯ, ಬೇಚೈನು, ಅಂತಃಕಲಹ, ವಿಚ್ಛೇದನಗಳು, ವಿವಿಧ ಸಮಸ್ಯೆಗಳಿವೆ. ಸಮಸ್ಯೆಗಳು ವಿವಿಧ. ಎಲ್ಲದಕ್ಕೂ ಮೂಲ ಪಾಪವೇ. ಪಾಪಗಳು ವಿವಿಧ ಪಾಪಗಳು, ಆದರೆ ಪಾಪಗಳೇ. ನಾನಾ ರೀತಿಯ ಪಾಪಗಳಿವೆ. ನಾನಾ ತರಹದ ಪಾಪಗಳಿಗೆ ನಾನಾ ತರಹದ ಪ್ರತಿಫಲ. ಆದರೆ ಪಾಪಗಳಿಲ್ಲದೆ ಕಷ್ಟಗಳಿಲ್ಲ, ಪಾಪಗಳಿಲ್ಲದೆ ರೋಗಗಳಿಲ್ಲ, ಪಾಪಗಳಿಲ್ಲದೆ ವಿಘ್ನಗಳಿಲ್ಲ. ಎಲ್ಲ ತರಹದ ದುಃಖಗಳಿಗೆ, ಸಮಸ್ಯೆಗಳಿಗೆ, ವಿಘ್ನಗಳಿಗೆ, ಅಡ್ಡಿ ಆತಂಕಗಳಿಗೆ ಮೂಲವಾದಂತಹ ಪಾಪಗಳನ್ನು ಕುಳಿತರೆ ನಿಂತರೆ ಮಾನವ ಮಾಡುತ್ತಾನೆ. ನಾನಾ ತರಹದ ಕ್ರಿಮಿ ಕೀಟಗಳ ಹಿಂಸೆ ನಮ್ಮಿಂದ ಆಗ್ತದೆ. ಓಡಾಡುವಾಗ ಕಣ್ಣಿಗೆ ಕಾಣದಂಥ ಎಷ್ಟು ಜೀವರಾಶಿಗಳ ಹಿಂಸೆಯನ್ನು ನಾವು ಮಾಡ್ತೇವೋ ಲೆಕ್ಕ ಇಲ್ಲ. ಅನಿವಾರ್ಯವಾಗಿ ಆ ಹಿಂಸೆಗಳು ನಮ್ಮಿಂದ ಆಗ್ತವೆ. ಓಡಾಡುವಾಗ ಬೇಕಾದಷ್ಟು ಕ್ರಿಮಿಗಳ ನಾಶ ಆಗುತ್ತೆ. ಓಡಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ, ಮಾತಾಡದೇ ಇರಲಿಕ್ಕೆ ಆಗೋದಿಲ್ಲ. ಏನು ಮಾಡಿದರೂ ಆ ತರಹದ ಸಹಜ ಹಿಂಸೆಗಳು ಒಂದು ಕಡೆಗೆ. ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತೆ ಮಾಡುವಂಥದ್ದು ಮತ್ತೊಂದು. ಹಿರಿಯರ ಗುರುಗಳ ದ್ರೋಹ, ಅವರ ಆಜ್ಞೆಯ ಉಲ್ಲಂಘನೆ, ಎಲ್ಲದರ ಮೇಲೆ ಶಾಸ್ತ್ರವಿಹಿತವಾದ ಕರ್ತವ್ಯಗಳ ಪರಿತ್ಯಾಗ. ಒಂದಲ್ಲ ಎರಡಲ್ಲ, ಲೆಕ್ಕ ಇಲ್ಲದಷ್ಟು ಕರ್ತವ್ಯ ಕರ್ಮಗಳ ರಾಶಿ ಇದೆ. ಗೊತ್ತೇ ಇಲ್ಲ, ಮಾಡೋದಂತೂ ದೂರ ಉಳಿಯಿತು. ಮಾಡಬಾರದು ಅಂತ ಹೇಳಿದ ನಿಷಿದ್ಧವಾದ ಕರ್ಮಗಳು ಸಾವಿರಾರು. ಅಂತಹ ನಿಷಿದ್ಧ ಕರ್ಮಗಳನ್ನು ಮಾಡುತ್ತಾನೆ, ವಿಹಿತ ಕರ್ಮಗಳನ್ನು ಮಾಡೋದಿಲ್ಲ. ಇಂತಹ ವಿವಿಧ ವಿಚಿತ್ರ ಪಾಪಗಳ ಬೆಟ್ಟ ಇದೆ. ಹಾಗಿದ್ದಾಗ ಯಾವ ಕಷ್ಟವೂ ಆಗಬಾರದು, ಸುಖವಾಗಿರಬೇಕು ಅಂದರೆ ಹೇಗೆ ಸಾಧ್ಯ? ಪಾಪಗಳಿಗೆ ಪ್ರಾಯಶ್ಚಿತ್ತ ಬೇಕು. ಎಲ್ಲ ಪಾಪಗಳನ್ನು ಕಳೆದುಕೊಂಡು ಒಂದೇ ದಿನಕ್ಕೆ ಮೋಕ್ಷಕ್ಕೆ ಹೋಗುವುದು ಸಾಧ್ಯ ಇಲ್ಲದ ಮಾತು. ಅದು ಭಗವಂತನ ದರ್ಶನದಿಂದ ಸಾಧ್ಯ. ಆದರೆ ಅಲ್ಲಿಯವರೆಗೆ ಹಂತ ಹಂತವಾಗಿ ನಮ್ಮ ಪಾಪಗಳನ್ನು ಕಡಿಮೆ ಮಾಡ್ತಾ ಹೋಗಬೇಕಾದರೆ ಪಾಪಗಳನ್ನು ಮಾಡೋದು ಮಾತ್ರ ಆಗೋದು, ಪ್ರಾಯಶ್ಚಿತ್ತ ಇಲ್ಲ ಅಂತಾಗಬಾರದು. ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕಲ್ಲ. ಪ್ರಾಯಶ್ಚಿತ್ತಗಳಲ್ಲಿ ಅತಿ ಶ್ರೇಷ್ಠವಾದ ಪ್ರಾಯಶ್ಚಿತ್ತ ಅಂದರೆ ಅದು ಏಕಾದಶಿಯ ಉಪವಾಸ. ಬಹಳ ಕಷ್ಟವಾದದ್ದು ಅಂತೆಲ್ಲ ತಿಳಿದಿದ್ದಾರೆ, ಅತೀ ಸುಲಭವಾದದ್ದು. ಕಷ್ಟವಾದದ್ದು ಬೇಕಾದಷ್ಟಿದೆ. ಮಾಸೋಪವಾಸ ಇದೆ, ತಿಂಗಳು ಉಪವಾಸ ಇದೆ, ಚಾಂದ್ರಾಯಣಾದಿ ವ್ರತಗಳೆಲ್ಲ ಇವೆ. ಕಷ್ಟದ ಅನೇಕ ವ್ರತಗಳನ್ನು ಹೇಳಿದ್ದಾರೆ. ಅನೇಕ ದಿನಗಳವರೆಗೆ, ತಿಂಗಳು, ವರ್ಷಗಳವರೆಗೆ ಮಾಡುವಂತಹ ವ್ರತಗಳೂ ಇವೆ. ಅದ್ಯಾವುದು ಇಲ್ಲದಂತೆ ಒಂದೇ ದಿನ, 15 ದಿನಕ್ಕೆ ಒಂದು ದಿನ ಮಾತ್ರ ಉಪವಾಸ ಇದ್ದು, ದಶಮಿಯೂ ಊಟ ಇದೆ, ದ್ವಾದಶಿಯೂ ಊಟ ಇದೆ. ಒಂದು ದಿನ ಮಾತ್ರ ಮಧ್ಯದಲ್ಲಿ ಊಟ ಇಲ್ಲದೆ ಇರುವಂತಹ ಅತೀ ಸುಲಭವಾದ ಈ ಒಂದು ಏಕಾದಶಿಯ ಉಪವಾಸದಿಂದ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಂತೆ ಆಗ್ತದೆ. ಕಾಶಿ, ಗಯಾ ಮೊದಲಾದ ಎಲ್ಲ ಕ್ಷೇತ್ರಗಳಿಗೆ ಯಾತ್ರೆ ಮಾಡಿದ ಫಲ ಒಂದು ಏಕಾದಶಿಯ ಉಪವಾಸದಿಂದ. ಎಲ್ಲ ಯಜ್ಞಗಳನ್ನು ಮಾಡಿದ ಫಲ,
ಎಲ್ಲ ನದಿಗಳಲ್ಲಿ ಸ್ನಾನ ಮಾಡಿದಂತಹ ಫಲ, ಎಲ್ಲ ದಾನ ಕೊಟ್ಟ ಫಲ ಏಕಾದಶಿಯ ಉಪವಾಸದಿಂದ ಬರುತ್ತದೆ. ಇಷ್ಟು ಸುಲಭವಾದ ಪುಣ್ಯದ ರಾಶಿ ಏಕಾದಶಿಯ ಉಪವಾಸದಿಂದ. ಅಷ್ಟೇ ಪಾಪಗಳ ಪರಿಹಾರ. ಇಂತಹ ಉತ್ತಮವಾದ ಶ್ರೇಷ್ಠವಾದ ಏಕಾದಶಿಯ ಉಪವಾಸವನ್ನು ವಿಷ್ಣು ಪ್ರೀತಿಗಾಗಿ, ಹರಿದಿನ ಹರಿಯ ಪ್ರೀತಿಗಾಗಿ ಈ ಏಕಾದಶಿಯ ಉಪವಾಸ ಅಂತ ಸಂಕಲ್ಪ ಮಾಡಿದರೆ ಪಾಪಗಳಿಗೆ ಪರಿಹಾರ ಆಯಿತು. ಪುಣ್ಯಗಳ ರಾಶಿ ತನಗೆ ತಾನೇ ಬಂದು ನಮ್ಮಲ್ಲಿ ಸೇರುತ್ತೆ. ರೋಗಗಳ ಪರಿಹಾರ ಆಗತ್ತೆ, ಆರೋಗ್ಯ ವೃದ್ಧಿ ಆಗ್ತದೆ, ಮನೋಬಲ ಬೆಳೆಯುತ್ತೆ, ಇಂದ್ರಿಯಗಳ ಮೇಲೆ ನಿಗ್ರಹವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುತ್ತೆ, ಶೀಲವನ್ನು ಬೆಳೆಸಿಕೊಳ್ಳುವುದಕ್ಕೆ, ಶುದ್ಧವಾದ ಚಾರಿತ್ರ್ಯ ಸಂಪನ್ನತೆಯನ್ನು ಬೆಳೆಸಿಕೊಳ್ಳುವುದರ ಮೊದಲ ಹೆಜ್ಜೆ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಅಂತಹ ಏಕಾದಶಿಯ ಉಪವಾಸವನ್ನು ನಾಳೆ ದಿವಸ ಅಲ್ಲ, ನಾಳೆಯಿಂದ ಪ್ರತಿ ಏಕಾದಶಿಯನ್ನು ಅವಶ್ಯವಾಗಿ ಉಪವಾಸ ಮಾಡುತ್ತೇವೆ ಎನ್ನುವಂತಹ ದೃಢವಾದ ಪ್ರತಿಜ್ಞೆಯನ್ನು ಅತ್ಯಂತ ಧೈರ್ಯದಿಂದ ಎಲ್ಲರೂ ಕೈ ಎತ್ತಿ ಮಾಡಿ. ಯಾರ್ಯಾರು ಮಾಡ್ತೀರಿ ಕೈ ಎತ್ತಿ? ಎಲ್ಲ ಏಕಾದಶಿಯನ್ನು ಉಪವಾಸ ಮಾಡುವಂತಹ ಸಕಲ ಭಗವದ್ಭಕ್ತರಿಗೂ ಭಗವಂತನ ಪರಿಪೂರ್ಣ ಅನುಗ್ರಹ ಆಗಲಿ. ನಿರ್ವಿಘ್ನವಾಗಿ ನಿಮ್ಮ ಈ ವ್ರತ ಸಾಗಲಿ. ಕೈ ಎತ್ತಿದ್ದು ಒಂದೇ ಆಗಿದ್ದರೂ ಕೂಡ ಕೆಲವರು 2 ಕೈ ಎತ್ತಿದ್ದಾರೆ. ಕೈಗಳಲ್ಲಿ ಅನೇಕ ಬೆರಳುಗಳಿವೆ. ಇದರರ್ಥ ನೀವು, ನಿಮ್ಮ ಮಕ್ಕಳು, ನಿಮ್ಮ ಇಷ್ಟ ಮಿತ್ರರೆಲ್ಲರ ಪರವಾಗಿಯೂ ನೀವು ಪ್ರತಿಜ್ಞೆ ಮಾಡಿದ್ದೀರಿ ಅಂತ ಭಾವಿಸ್ತೇವೆ. ಎಲ್ಲರಿಂದಲೂ ಮಾಡಿಸಿ.